ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್. ವೇರಿಯಸ್ ನ್ಯೂಸ್ ಪೇಪರ್ಸು, ಎಡಿಟೋರಿಯಲ್ಸು, ಮ್ಯಾಗಝಿನ್ಸು ಇವನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋ ಇವತ್ತಿನ ಒಂದು ಟಾಪಿಕ್ನ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈಗ ಈ ಆರ್ಟಿಕಲ್ ನಮಗೆ ಅರ್ಥ ಆಗಬೇಕಾದ್ರೆ ಫಸ್ಟ್ ಆಂಟಿ ಡಿಫೆಕ್ಷನ್ ಬಗ್ಗೆ ನಾವು ಡೀಟೇಲ್ ತಿಳ್ಕೊಬೇಕು. ಆಕ್ಚುಲಿ 10th ಸ್ಕೆಡ್ಯೂಲ್, ದಟ್ ಈಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 12 ಸ್ಕೆಡ್ಯೂಲ್ಗಳಿದಾವೆ. 10th ಸ್ಕೆಡ್ಯೂಲ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಯಾಕೆ ಅಂತಂದ್ರೆ, ಇಂಡಿಯಾಗೆ ಸಿಕ್ಕಿಮ್ಮು ಅಸೋಸಿಯೇಟ್ ಸ್ಟೇಟ್ ಆಗಿ ಸೇರ್ಕೊಂಡಿತ್ತು. ಸೊ ಹಾಗಾಗಿ 10th ಸ್ಕೆಡ್ಯೂಲ್ ಹಾಕಿದ್ರು. ಅದಾದ್ಮೇಲೆ ಒಂದ್ಸತಿ ಸಿಕ್ಕಿಮ್ಮು ಕಂಪ್ಲೀಟ್ ಸ್ಟೇಟ್ ಆಗಿ ಇಂಡಿಯಾಗೆ ಒಂದು ನಾರ್ಮಲ್ ಸ್ಟೇಟ್ ಆಗಿ ಅದು ಸೇರ್ಕೊಂಡ ಮೇಲೆ ಲೇಟರ್ ಇದನ್ನ 10th ಸ್ಕೆಡ್ಯೂಲ್ ತೆಗೆದುಬಿಟ್ರು. ಅದಾದ್ಮೇಲೆ ಮತ್ತೆ ಇನ್ನೊಮ್ಮೆ 1985 ಅಲ್ಲಿ 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಮತ್ತೆ 10th ಸ್ಕೆಡ್ಯೂಲ್ ನ ಇನ್ಕ್ಲೂಡ್ ಮಾಡಿದ್ರು. ಇದ್ರ ಕಾರಣ ಏನು ಅಂತಂದ್ರೆ, ಪೊಲಿಟಿಕಲ್ ಡಿಫೆಕ್ಷನ್ಸ್ ಆಗ್ತಿದೆ. ಪೊಲಿಟಿಕಲ್ ಡಿಫೆಕ್ಷನ್ಸ್ ಅಂದ್ರೆ ಅರ್ಥ, ಇದನ್ನ ನಮ್ಮ NCERT ನಲ್ಲಿ ಆಯಾರಾಮ್ ಗಯಾರಾಮ್ ಅಂತ ಅನ್ಬಿಟ್ಟು ಹೇಳ್ತಿದ್ರು. ಅಥವಾ ಇದನ್ನ ಹಾರ್ಸ್ ಟ್ರೇಡಿಂಗ್ ಇನ್ ಪೊಲಿಟಿಕ್ಸ್ ಅಂತ ಕೂಡ ಇದನ್ನ ಹೇಳ್ತಾರೆ. ಏನು ಅಂತಂದ್ರೆ, ಈಗ ನಾನು ಕಾಂಗ್ರೆಸ್ ಅನ್ಕೊಳ್ಳಿ, ನಾನು ಕಾಂಗ್ರೆಸ್ ಪಾರ್ಟಿಯಿಂದ ನಿಂತು MLA ಆಗಿದ್ದೀನಿ. ನಾನು ಕಾಂಗ್ರೆಸ್ ಪಾರ್ಟಿಗೆ ಬದ್ಧನಾಗಿರ್ಬೇಕಾ? ಒಂದ್ಸತಿ ಹೋದ್ಮೇಲೆ ಅಲ್ಲಿ ಒಳಗಡೆ BJP ಪಾರ್ಟಿ ಜೊತೆ ನಾನು ಸೇರ್ಕೊಂಡ್ಬಿಟ್ಟು BJP ಪಾರ್ಟಿ ಕಡೆ ನಾನು ಏನ್ ಮಾಡೋವಂಥದ್ದು, ವೋಟಿಂಗ್ ಮಾಡೋವಂಥದ್ದು, ಅವ್ರಿಗೆ ಬೇಕಾದಂಗೆ ಪಾಸ್ ಮಾಡಿಸೋವಂಥದ್ದು ಬಿಲ್ಗಳನ್ನ ಹಿಂಗ್ ಮಾಡ್ತಾ ಹೋಗ್ತೀನಿ. ಅಂತ ಟೈಮಲ್ಲಿ ಏನ್ ಹೇಳ್ತಾರೆ, ಇವ್ ನೋಡ್ರಿ ನಮ್ಮ ಪಾರ್ಟಿನ ಸೆಲೆಕ್ಟ್ ಆಗಿ ಈ ತರ ಇಲ್ಲಿ ಒಳಗಡೆ ಈ ತರ ಮಸಲಾತ್ ಮಾಡ್ತಿದ್ದಾನೆ, ಹಂಗಾಗಿ ಇವ್ನ ತೆಗೆದಾಕ್ರಿ ಅಂತ ಅನ್ಬಿಟ್ಟು ಈ ಕಾಂಗ್ರೆಸ್ ಪಾರ್ಟಿಯವರು ನನ್ನ ತೆಗೆದಾಕ್ರಿ ಅನ್ಬಿಟ್ಟು ಸ್ಪೀಕರಿಗೆ ಇವರು ದೂರು ಕೊಡ್ತಾರೆ. ನಾನು ಲೋಕಸಭಾಗಿದ್ರೆ ಅಥವಾ ನಾನು ರಾಜ್ಯಸಭಾಗಿದ್ರೆ ಅಲ್ಲಿ ರಾಜ್ಯಸಭಾ ಚೇರ್ಮನಿಗೆ ಇವ್ರು ದೂರು ಕೊಡ್ತಾರೆ. ಇದನ್ನ ನಾವೇನಂತ ಕರಿತೀವಿ? ಆಂಟಿ ಡಿಫೆಕ್ಷನ್. ನಾನು ಡಿಫೆಕ್ಷನ್ ಮಾಡ್ತಿದ್ದೀನಲ್ಲ, ಇದನ್ನ ತಡೆಯೋದಕ್ಕೆ ಆಂಟಿ ಡಿಫೆಕ್ಷನ್ ಅಂತ ಕರೀತಾರೆ. ಹಂಗಾರೆ ಡಿಫೆಕ್ಷನ್ ಮಾಡ್ಲಿ ಬಿಡ್ರಿ, ಏನ್ ತಪ್ಪು ಅಂದ್ರೆ, ಒಂದ್ಸತಿ ಪಾರ್ಟಿಯಿಂದ ಸೆಲೆಕ್ಟ್ ಆಗಿ ಒಳಗಡೆ ಹೋಗಿ ಅಲ್ಲಲ್ಲೇ ಇವರು ಒಬ್ರು ಒಂದೊಂದ್ ಪಾರ್ಟಿ ಶಿಫ್ಟ್ ಆಗ್ತಾ ಕಳ್ಳ ಪೊಲೀಸ್ ಆಡ್ತಿದ್ರೆ ಆಗ್ಲಾಗ್ಲ ಏನಾಗುತ್ತೆ, ಇಲ್ಲಿ ಪಾರ್ಟಿಗಳು ಮೆಜಾರಿಟಿ ಕಳ್ಕೊಳುತ್ತೆ, ಬಿದ್ದೋಗುತ್ತೆ. ಅಂಡ್ ನಾವು ಆಗ್ಲಾಗ್ಲ ಎಲೆಕ್ಷನ್ ಮಾಡ್ಬೇಕು. ಸೊ ಹಂಗಾಗಿ ಬರೀ ಎಲೆಕ್ಷನ್ ವಿಚಾರದಲ್ಲೇ ಇವ್ರು ಗಮನ ಹರಿಸಿದ್ರೆ ದೇಶ ಪ್ರಗತಿ ಯಾವಾಗ ಹೊಂದುತ್ತೆ? ಓಕೆ, ಸೊ ಹಾಗಾಗಿ ಇದ್ದಂಥದ್ದು. ಈಗ ಆಂಟಿ ಡಿಫೆಕ್ಷನ್ ಯಾವ್ಯಾವ ಸಿಚುವೇಶನ್ ಅಲ್ಲಿ ಇವ್ರು ಹೇಳ್ತಾರೆ ಅಂತಂದ್ರೆ, ಒಬ್ಬ ಇಂಡಿಪೆಂಡೆಂಟ್ ಮೆಂಬರ್ ಸೆಲೆಕ್ಟ್ ಆಗಿದ್ದ ಅಂದ್ರೆ ಅವನು MLA ಆಗಿ ಹೋದ್ಮೇಲೆ ಅವ್ನು ಇಂಡಿಪೆಂಡೆಂಟ್ ಆಗಿ ಇರಬೇಕು. ಅರ್ಥ ಆಗ್ತಿದೆ? MP ಆಗಿ ಹೋದ್ರು ಅವ್ನು ಇಂಡಿಪೆಂಡೆಂಟ್ ಆಗಿ ಇರಬೇಕು. ಯಾವುದೇ ಪೊಲಿಟಿಕಲ್ ಪಾರ್ಟಿ ಜಾಯ್ನ್ ಆಗಂಗಿಲ್ಲ. ಜಾಯ್ನ್ ಆದ್ರೆ ಅವ್ರನ್ನ ಆಂಟಿ ಡಿಫೆಕ್ಷನ್ ಅಂಡರ್ ತೆಗೆದಾಕ್ತಿವಿ. ದೆನ್ ಒಬ್ಬ ನಾಮಿನೇಟೆಡ್ ಮೆಂಬರ್ ಅವನು 6 ತಿಂಗಳ ಒಳಗಾಗಿ ಅವ್ನಿಗೆ ಯಾವ್ದಾರ ಪಾರ್ಟಿ ಇಷ್ಟ ಇದ್ರೆ ಸೇರ್ಕೊಬೇಕು. ಇಲ್ಲ ಅಂದ್ರೆ 6 ತಿಂಗಳಾದ್ಮೇಲೆ ಅವ್ನು ಸೇರ್ಕೊಳಂಗಿಲ್ಲ. ಅರ್ಥ ಆಗ್ತಿದ್ಯಾ? ಸೊ 6 ತಿಂಗಳಾದ್ಮೇಲೆ ಅವ್ನು ಇದಕ್ಕಾರ ಪಾರ್ಟಿಗೆ ಸೇರ್ಕೊಂಡ ಅಂತಂದ್ರೆ ದೆನ್ ಅವನು ಏನು ಆಂಟಿ ಡಿಫೆಕ್ಷನ್ ಅಂಡರ್ ತೆಗಿತೀವಿ. ನೆಕ್ಸ್ಟ್ ಒಬ್ಬ ಪಾರ್ಟಿ ಮೆಂಬರ್ ಅವ್ನ ಪಾರ್ಟಿನ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದ್ರೆ, ಈಗ ಆಲ್ರೆಡಿ ನಾ ಹೇಳಿದ್ನಲ್ಲ, ನಂದೇ ಎಕ್ಸಾಂಪಲ್ ಈಗ ನಾ ಹೇಳಿದ್ನಲ್ಲ, ಸೊ ಈ ತರ ಮಾಡಿದ್ರೆ ದೆನ್ ಅದನ್ನ ತೆಗೆದಾಕ್ತಿವಿ. ದೆನ್ ವಿಪ್ ಅಂತಂದ್ರೆ, ಇವತ್ತೊಂದು ಯಾವ್ದೋ ಬಿಲ್ ಪಾಸ್ ಆಗ್ತಿದೆ, ಹಾಗಾಗಿ ನಾ ಹೇಳ್ತಿದ್ದೀನಿ ನಮ್ಮೆಲ್ಲಾ ಪಾರ್ಟಿನೂ ಈ ಬಿಲ್ ಆಪೋಸ್ ಮಾಡ್ಬೇಕು ಅಂತ ಅನ್ಬಿಟ್ಟು ಪಾರ್ಟಿಯಿಂದ ಒಂದು ಡಿಸಿಷನ್ ಕೊಟ್ಟಿರ್ತಾರೆ, ಅದನ್ನ ವಿಪ್ ಅಂತಾರೆ. ಇವತ್ತು ಈ ಬಿಲ್ನ, ಈಗ ಫಾರ್ಮರ್ಸ್ ಬಿಲ್ಲು, ಇದನ್ನ ಆಪೋಸ್ ಮಾಡಿ ಅಂತ ಅನ್ಬಿಟ್ಟು ಕೊಟ್ಟಿರ್ತಾರೆ. ಅಂತ ಟೈಮಲ್ಲಿ ನಾನು ಹೋಗ್ಬಿಟ್ಟು ಅದನ್ನ ಆಪೋಸ್ ಮಾಡ್ಬೇಕು. ಇಲ್ಲ ಕಾರಣಾಂತರಗಳಿಂದ ನಾನು ಬರಲ್ಲ, ಅಥವಾ ಅಲ್ಲಿ ಹೋಗ್ಬಿಟ್ಟು ಒಳಗೊಳಗೆ ನಾನು ಓಟನ್ನ ಅವ್ರ ಕಡೆ ಮಾಡೋದು, ಹಿಂಗೆಲ್ಲ ಮಾಡಿದ್ರೆ ನನ್ನ ವಿಪ್ಪಿಗೆ ಇದನ್ನ ನನ್ನ ಪಾರ್ಟಿ ತತ್ವಕ್ಕೆ ನಾನು ಉಲ್ಟಾ ಹೊಡಿತಿದ್ದೀನಿ ಅನ್ನೋ ಕಾರಣದಿಂದ ಅವಾಗ್ಲೂ ಕೂಡ ಅದನ್ನ ನನ್ನ ತೆಗಿಬಹುದು. ಯಾವಾಗ ಅಂತಂದ್ರೆ, ನನ್ನ ಆಕ್ಷನ್ ಅನ್ನ ಪಾರ್ಟಿ ಧಿಕ್ಕರಿಸಿ ಕಂಪ್ಲೇಂಟ್ ಕೊಟ್ರೆ, ನನ್ನ ಆಕ್ಷನ್ ಅದನ್ನ ಮಾಡ್ಬಿಟ್ಟು 15 ದಿನ ಆದ್ಮೇಲೆ ಅವ್ರು ಏನಾದ್ರು ಡಿಸ್ಕಸ್ ಮಾಡಿದ್ರು ಅದೇನು ಉಪಯೋಗ ಬರಲ್ಲ. ಇದು ನಮಗೆ ಏನು ರೀಸನ್ಸ್. ಇದರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದೆ ಆಂಟಿ ಡಿಫೆಕ್ಷನ್ಸ್ಗೆ. ಎಕ್ಸೆಪ್ಷನ್ ಏನಂದ್ರೆ, ಈಗ ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಚೇರ್ಮನ್, ಇವರೆಲ್ಲ ಯಾರು? ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಇವರೆಲ್ಲ ಮುಂಚೆ ಯಾರು ಅಂತಂದ್ರೆ ಯಾವ್ದೋ ಪಾರ್ಟಿಯಿಂದ ಸೆಲೆಕ್ಟ್ ಆಗಿರ್ತಾರ, ಅಲ್ಲೋಗಿ ಅವ್ರ MLA MP ಆಗಿರ್ತಾರ. ದೆನ್ ಅಲ್ಲಿಂದ ಅವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಸ್ಪೀಕರು, ಡೆಪ್ಯೂಟಿ ಸ್ಪೀಕರ್ ಈ ತರ ಸೆಲೆಕ್ಟ್ ಮಾಡಿರ್ತಾರೆ. ಹಂಗ ಅವರು ಸೆಲೆಕ್ಟ್ ಆಗಿ ಆ ಪೊಸಿಷನ್ಗೆ ಹೋದಾಗ ಪಾರ್ಟಿಗೆ ರಿಸೈನ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಬಂದು ಅದೇ ಪಾರ್ಟಿಗೆ ಸೇರ್ಕೊಂಡ್ರೆ ಅದನ್ನೇನು ಆಂಟಿ ಡಿಫೆಕ್ಷನ್ ಅಂತ ಕರೆಯಲ್ಲ. ದೆನ್ ಜೊತೆಗೆ ಒಬ್ಬ ಅಥವಾ ಇಬ್ರು ಅಥವಾ 3 ಜನ ಹಿಂಗೆ ಏನಾದ್ರು ಒಂದು ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋಗಿ ಜಾಯ್ನ್ ಆದ್ರೆ ಅದನ್ನ ಆಂಟಿ ಡಿಫೆಕ್ಷನ್ ಅಂತೀವಿ. ಅರ್ಥ ಆಗ್ತಿದ್ಯಾ? 2/3 ಆಫ್ ದಿ ಮೆಂಬರ್ಸ್, ಒಂದು ಪಾರ್ಟಿನಲ್ಲಿ ಇರುವಂತಹ 2/3 ಮೆಂಬರ್ಸ್ ಅಂದ್ರೆ ಅನ್ಕೊಳ್ಳಿ, ಈಗ ಒಂದು ಪಾರ್ಟಿ ಇದೆ, ಕಾಪರೇಜ್ ಪಾರ್ಟಿ ಅಂತ ನಾ ಕಟ್ಟಿದೀನಿ, 30 ಜನ ಇದೆ. 30 ಜನದಲ್ಲಿ 20 ಜನ ಕಾಪರೇಜ್ ಪಾರ್ಟಿಯಿಂದ BJPಗೆ ಅವ್ರು ಹೋದ್ರು ಅಂತಂದ್ರೆ ಅದನ್ನ ಆಂಟಿ ಡಿಫೆಕ್ಷನ್ ಅನ್ನಲ್ಲ. ಯಾಕಂದ್ರೆ ಅವಾಗ ಉಳಿದಿರೋ 10 ಜನ ನಾವು ಮೈನಾರಿಟಿ ಆಗ್ಬಿಡ್ತೀವಿ. ಅರ್ಥ ಆಗ್ತಿದ್ಯಾ? 20 ಜನನೇ ಹೋಗಿದ್ರೆ ಅಂದ್ರೆ ಅದು ಪಾರ್ಟಿ ಮರ್ಜರ್ ಆಗಿದೆ, ಅಂತದಕ್ಕೆ ನಾವೇನ್ ಕರೆಯಲ್ಲ, ಆಂಟಿ ಡಿಫೆಕ್ಷನ್ ಅಂತ ಕರೆಯಲ್ಲ. ದೆನ್ ಇದು ವಿಪ್, ಇವ್ರು ಹೇಳ್ದಂಗೆ ನಾವ್ ಯಾವಾಗ ಕೇಳಬೇಕಂದ್ರೆ ಬರೀ 4 ಕಂಡೀಷನ್ ಅಲ್ಲಿ ಮಾತ್ರ. ಒಂದು ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗ್ಬೇಕಾದ್ರೆ, ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಆಗ್ಬೇಕಾದ್ರೆ, ಒಂದು ವೋಟ್ ಆಫ್ ಥ್ಯಾಂಕ್ಸ್, ಪ್ರೆಸಿಡೆಂಟ್ ಅಥವಾ ಗವರ್ನರ್ ಏನ್ ಕಳಿಸ್ತಾರಲ್ಲ, ಸಮ್ಮನ್ ಮಾಡ್ತಾರಲ್ಲ ಬಂದ್ ಮೀಟಿಂಗ್ ಕೊಡ್ರಿ ಅಂತ, ಅದಕ್ಕೆ ವೋಟ್ ಆಫ್ ಥ್ಯಾಂಕ್ಸ್ ಮತ್ತೆ ಪಾಸೇಜ್ ಆಫ್ ಮನಿ ಬಿಲ್. ಸೊ ಈ ವಿಚಾರ ಇದ್ದಾಗ ಮಾತ್ರ ವಿಪ್
ಮಾತನ್ನ ನಾವು ಕೇಳಬೇಕು, ಇಲ್ಲಾಂದ್ರೆ ಬೇರೆ ಮಾತಲ್ಲಿ ಕೇಳುವಂತ ಅವಶ್ಯಕತೆ ಇಲ್ಲ. ಇದು ನಮಗೆ ಓವರ್ ಆಲ್ ಆಂಟಿ ಡಿಫೆಕ್ಷನ್ ಬಗ್ಗೆ ಬೇಸಿಕ್ಸ್. ನಾನು ಇದನ್ನ ಇನ್ನ ಡೀಟೇಲ್ ಆಗಿ ಸ್ಟ್ಯಾಟಿಕ್ ಪೊಲಿಟಿ ಕ್ಲಾಸಲ್ಲಿ ನಾನು ಆಲ್ರೆಡಿ ಕ್ಲಾಸ್ ರೂಮಲ್ಲಿ ಇದನ್ನು ಹೇಳಿದ್ದೀನಿ. ಹಾಗಾಗಿ ನಾನು ನಿಮಗೆ ಫಾಸ್ಟ್ ಆಗಿ ಇಲ್ಲೊಂದು ನಾನು ಬೇಸಿಕ್ಸ್ ಹೇಳ್ತಿದ್ದೀನಿ. ಜೊತೆಗೆ ಇದು ಆಂಟಿ ಡಿಫೆಕ್ಷನ್ ಇದನ್ನ ಫೈನಲ್ ಡಿಸೈಡ್ ಮಾಡುವಂಥದ್ದು ಸ್ಪೀಕರ್ ಅಥವಾ ಚೇರ್ಮನ್. ಈಗ ಅದು ಲೋಕಸಭಾದಲ್ಲಾಯ್ತು ಅಂದ್ರೆ ಸ್ಪೀಕರು, ರಾಜ್ಯಸಭಾದಲ್ಲಾಯ್ತು ಅಂದ್ರೆ ಅದು ಚೇರ್ಮನ್, ಅಥವಾ MLA ಇಲ್ಲ ಆಯ್ತು ಅಂದ್ರೆ ನಮಗೆ ಲೋಕಲಲ್ಲಿ ನಮ್ಮ ವಿಧಾನಸಭಾದಲ್ಲಿ ಸ್ಪೀಕರ್. ಸೊ ಇವರೇ ಫೈನಲ್ ಅಥಾರಿಟಿ ಡಿಸೈಡ್ ಮಾಡೋವಂಥದ್ದು. ಅದಾದ್ಮೇಲೆ ಮತ್ತೆ ಯಾರು ಡಿಸೈಡ್ ಮಾಡೋಂಗಿಲ್ಲ. ಇದು ಯಾವ ರೇಂಜಿಗೆ ಫೈನಲ್ ಅಥಾರಿಟಿ ಅಂದರೆ, ಎವಲ್ಯೂಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಟೈಮಲ್ಲಿ ಎಷ್ಟೋ ಬಾರಿ ಇವರು ಸ್ಪೀಕರ್ ಅಥವಾ ಚೇರ್ಮನ್ ಏನು ಹೇಳ್ತಾರೆ, ಇದೇ ಫೈನಲ್ಲು ಆಂಟಿ ಡಿಫೆಕ್ಷನ್ ವಿಚಾರದಲ್ಲಿ, ಅದನ್ನು ಕೋರ್ಟಲ್ಲಿ ಜುಡಿಷಿಯಲ್ ರಿವ್ಯೂಗೂ ಕೂಡ ಹಾಕಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಹೇಳಿದರು. ಅಂದರೆ ಸ್ಪೀಕರು ಚೇರ್ಮನಿಗೆ ಫುಲ್ ಪವರ್ ಸಿಕ್ತಂಗೆ ಆಗ್ಬಿಡುತ್ತೆ. ಆವಾಗ ಸುಪ್ರೀಂ ಕೋರ್ಟ್ ಕರೆದ್ಬಿಟ್ಟು, ರಾಜಾ ಬಾಯಿಲ್ಲಿ ಜುಡಿಷಿಯಲ್ ರಿವ್ಯೂನ ಹಾಕ್ಬೇಡ ಅಂತ ಅನ್ನೋದಕ್ಕೆ ನೀನು ಹೇಳಕ್ಕೆ ಬರಲ್ಲ, ಜುಡಿಷಿಯಲ್ ರಿವ್ಯೂ ಬೇಸಿಕ್ ಸ್ಟ್ರಕ್ಚರು. ಹಾಗಾಗಿ ಸ್ಪೀಕರು ಚೇರ್ಮನ್ನು ಇದು ಫೈನಲ್ ಡಿಸಿಷನ್ ತೊಗೊಂಡ್ರು ಅದರಲ್ಲಿ ಏನಾರ ತಪ್ಪಿತ್ತು ಅಂತಂದ್ರೆ ನಾವೇನು ಮಾಡ್ತೀವಿ, ಜುಡಿಷಿಯಲ್ ರಿವ್ಯೂ ಅಲ್ಲಿ ನಾವು ಅದನ್ನ ತಪ್ಪಿದ್ರೆ ಅದನ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿರೋ ಅಂಥದ್ದು ಇದು ಕಿಹೋಟೋ ಹೋಲೋಹನ್ ಕೇಸ್. ಹಾಗಾಗಿ ಫೇಮಸ್ ಕೇಸ್ ಇದು ಕಿಹೋಟೋ ಹೋಲೋಹನ್ ಕೇಸ್. ಇದರ ರಿಲೇಟೆಡ್ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಆಂಟಿ ಡಿಫೆಕ್ಷನ್. ಈಗ ನಮ್ಮ ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಅವ್ರು ಏನು ಹೇಳ್ತಿದ್ದಾರೆ, ಈಗ ಈ ಆರ್ಟಿಕಲ್ಗೆ ಬನ್ರಿ. ಇವ್ರು ಏನು ಹೇಳ್ತಿದ್ದಾರೆ, ನಾವು ಆಂಟಿ ಡಿಫೆಕ್ಷನ್ ಲೆಜಿಸ್ಲೇಷನನ್ನು ಅದರಲ್ಲಿ ತುಂಬ ಲೂಪೋಲ್ಗಳಿದೆ, ಚೇಂಜ್ ಮಾಡಬೇಕು ಅಂತಿದ್ದಾರೆ. ಏನು ಲೂಪೋಲು ಅಂತಂದರೆ ಇಲ್ಲಿ ಹೇಳ್ತಿದ್ದಾರೆ, ಇಟ್ ಅಲೋಸ್ ಹೋಲ್ಸೇಲ್ ಡಿಫೆಕ್ಷನ್. ಹೋಲ್ಸೇಲ್ ಡಿಫೆಕ್ಷನ್ ನಾನು ಹೇಳಿದ್ನಲ್ಲ, 2/3 ಆಫ್ ದಿ ಮೆಂಬರ್ಸ್ ಹೋದ್ರೆ ತಪ್ಪಿಲ್ಲಂತೆ. ರಿಟೇಲ್ ಡಿಫೆಕ್ಷನ್ ಈಸ್ ನಾಟ್ ಅಲೌಡ್. ಒಬ್ಬರೋ ಇಬ್ಬರೋ ಹೋದ್ರೆ ತಪ್ಪಂತೆ. ಹಾಗಾಗಿ ಒಬ್ಬರೋ ಇಬ್ಬರೋ ಹೋಗೋದನ್ನ ಅಲೋ ಮಾಡಲ್ಲ, ಹೋಲ್ಸೇಲ್ ಹೋದ್ರೆ ಅಲೋ ಮಾಡ್ತಾರೆ. ಇದು ಯಾವ ನ್ಯಾಯ? ಇದನ್ನು ಚೇಂಜ್ ಮಾಡಬೇಕು ಅನ್ನೋದು ನಮ್ಮ ವೆಂಕಯ್ಯ ನಾಯ್ಡು ಅವರ ಮಾತುಕತೆ. ಈ ಥರ ನೀವು ವೆಂಕಯ್ಯ ನಾಯ್ಡು ಅವರೇ ಹಿಂಗೆ ನೀವು ಕೋಡ್ ವರ್ಡ್ಸಲ್ಲಿ ಈ ಥರ ನೀವು ಹಿಂಗೆ ಮಾತಾಡ್ಬಿಟ್ರೆ, ನಮ್ಮ ಹುಡ್ರು ಯಾವುದೋ ಮ್ಯಾಗ್ಝಿನ್ ಹಿಡ್ಕೊಂಡು ಓದ್ತಿರ್ತವೆ, ಅವಕ್ಕೆ ಇವು ಏನಂದರೆ ಏನಂತ ಗೊತ್ತಿಲ್ಲ, ಅವು ಇದನ್ನ ಹಿಂಗೆ ಅರ್ಥ ಮಾಡ್ಕೊಬೇಕು. ಸೊ ಹಾಗಾಗಿ ಇದ್ರ ಬಗ್ಗೆ ಈ ಆರ್ಟಿಕಲ್ ನಿಮಗೆ ಅವ್ರು ಮಾತಾಡಿರೋದು ಕೋಡ್ ವರ್ಡ್ ಅರ್ಥ ಆಗಬೇಕಂದ್ರೆ ನಿಮಗೆ ಈ ಡೀಟೇಲ್ ಅರ್ಥ ಆಗಬೇಕು. ಇಲ್ಲಾಂದರೆ ಚಹಾ ಕುಡಿಬೇಕಾದ್ರೆ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡು ನೀವು ಓದೋದಾದ್ರೆ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಅಲ್ಲ. ಈ ನ್ಯೂಸ್ಗಳು ಕೆಲವು ಕನ್ನಡ ನ್ಯೂಸ್ ಪೇಪರ್ಸಲ್ಲಿ ಬಂದಿಲ್ಲ. ಸೊ ಆ ಕಾರಣದಿಂದ ಅಥವಾ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಬೇಕಾದಷ್ಟು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಯಾರ್ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರಾ, UPSC ಆಗಲಿ KPSC ಆಗಲಿ, ನೀವು ಹಿಂದೂ ನ್ಯೂಸ್ ಪೇಪರ್ ಓದಲೇಬೇಕು. ಅದು ಓದೋದಕ್ಕೆ ನಿಮಗೆ ಅಫ್ಕೋರ್ಸ್ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಲಾಸ್ಟ್ 8 ವರ್ಷದಿಂದ ಹಿಂದೂ ನ್ಯೂಸ್ ಪೇಪರನ್ನು ಕಂಟಿನ್ಯೂ ಓದ್ಕೊತ ಬಂದೀನಿ, ಮಣ್ಣೊತ್ತೀನಿ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದನ್ನು ನೀವು ಬಿಡ್ಲಿಲ್ಲಂಗೆ ಇದನ್ನು ವಾಚ್ ಮಾಡಿ. ಓಕೆ, ದೆನ್ ಅದಾದಮೇಲೆ ಇನ್ನೊಂದು ವಿಚಾರ ಹೇಳಿದ್ದಾರೆ. ಈ ಆ್ಯಂಟಿ ಡಿಫೆಕ್ಷನ್ ಆಗಿದೆಯೋ ಇಲ್ಲೋ ಅಂದ್ಬಿಟ್ಟು ಸ್ಪೀಕರ್ ಅಥವಾ ಚೇರ್ಮನ್ ಫೈನಲ್ ಡಿಸೈಡ್ ಮಾಡ್ತಾರಲ್ಲ, ತೀರ್ಪು ಯಾವಾಗ ಕೊಡ್ತಾರೆ ಅಂತಂದ್ರೆ, ಆ ತೀರ್ಪು 6 ತಿಂಗಳಾರ ಆಗ್ಬೋದು, ವರ್ಷ ಆದರೂ ಆಗ್ಬೋದು, ಅಥವಾ ತಕ್ಷಣ ಕೊಡ್ಬೋದು. ಹಾಗಾಗಿ ದೇರ್ ಇಸ್ ನೋ ಟೈಮ್ ಫ್ರೇಮು. ಈ ಥರ ಟೈಮ್ ಫ್ರೇಮು ಒಂದು ಇರಬೇಕು ಆಂಟಿ ಡಿಫೆಕ್ಷನ್ ಆಗಿದೆಯೋ ಇಲ್ಲೋ ಅಂತ ಹೇಳೋಕ್ಕೆ. ಸುಮ್ಮನೆ ಹೇಳ್ಕೊಂತ ಹೋದ್ರೆ ಅದು ಕೂಡ ಕಷ್ಟ. ಸೊ ಇವೆಲ್ಲ ವಿಚಾರನ ನಮ್ಮ ವೆಂಕಯ್ಯ ನಾಯ್ಡು ಅವರು ಪಂಚಾಯತ್ ರಾಜ್ ಡೇ ದಟ್ ಈಸ್ 24th ಏಪ್ರಿಲ್ ಅವತ್ತಿನ ದಿನ ಮಾತಾಡಿದ್ರೆ. 24th ಏಪ್ರಿಲ್ ಸಚಿನ್ ಜಿದು ಬರ್ತಡೆ, ನಮ್ಮ ರಾಜಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬರ್ತಡೆ, ಅಂಡ್ ಪಂಚಾಯತ್ ರಾಜ್ ಕೂಡ ಬಂದಂಥದ್ದು. ದೆನ್ ಇದು ಫೇಮಸ್ ಕೇಶವಾನಂದ ಭಾರತಿ ಕೇಸು, ಅದು ಕೂಡ ವರ್ಡಿಕ್ಟ್ 24th ಏಪ್ರಿಲ್ ಬಂದಂಥದ್ದು. ಹಾಗಾಗಿ ಸಿವಿಲ್ ಸರ್ವೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ 24th ಏಪ್ರಿಲ್ ಒಂದು ಆಸ್ಪಿಷಿಯಸ್ ಡೇ ನಮಗೆ. ಇಷ್ಟು ವಿಚಾರ ನಿಮಗೆ ಆಂಟಿ ಡಿಫೆಕ್ಷನ್ ಬಗ್ಗೆ ಗೊತ್ತಿರಬೇಕು. ಈಗ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಈ ರೀತಿಯಾಗಿ ಅಟ್ಲೀಸ್ಟ್ 750+ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು ನಮಗೆ 1 ಇಯರಿಗೆ ಅವೈಲೇಬಲ್ ಇರುತ್ತೆ. ಈ ಎಲ್ಲಾ ಟಾಪಿಕ್ಸ್ಗಳು ನಿಮಗೆ ಬೇಕಾದಲ್ಲಿ ವಿಡಿಯೋ ಅನಾಲಿಸಿಸ್ ಆಫ್ ಕರೆಂಟ್ ಇಶ್ಯೂಸ್ 2020 ಅನ್ನೋ ಕೋರ್ಸ್ ನ ನೀವು ಕಾಪರೇಜ್ ಆಪ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ದೆನ್ ನಾವು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೀವು ಈ ರೀತಿಯಾಗಿ ನೋಡ್ಕೊಂತ ಬರ್ಬೋದು. ಆ ಎಲ್ಲಾ ಟಾಪಿಕ್ಸ್ ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಬೈಫರ್ಕೇಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಆರ್ಡರ್ ಆಗಿ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ಸ್ ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.